ಹಾಯ್ ಹಲೋ ನಮಸ್ಕಾರ. ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಉದ್ದಿನ ಬೇಳೆ ವಡೆ ಹೆಂಗೆ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ. ಇದನ್ನು ನಾನು ನೈಟ್ ನೆನೆಸಿಟ್ಕೊಂಡಿದ್ದೆ. ಕ್ಲೀನಾಗಿ ತೊಳ್ಕೊಂಡು ಮಿಕ್ಸಿ ಮಾಡ್ಕೋಬೇಕ್ರಿ. ಈಗ ನೈಟ್ ಎಣ್ಣೆ ಹಾಕಿ ಬೆಳಗ್ಗೆ ಮಿಕ್ಸಿ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕಿ ರುಬ್ಬಕ್ಕೆ ಹೋಗ್ಬೇಡ್ರಿ, ಅಳಕ್ಕಾಗ್ತೈತಿ, ಆಮೇಲೆ ಬಿಡಕ್ಕೆ ಸರಿ ಆಗಂಗಿಲ್ಲ. ಎಲ್ಲ ನೀಟಾಗಿ ರುಬ್ಕೊಂಡೇನಿ ರೀ. ಈಗ 3-4 ಚಿಲ್ಲಿ, ಆಮೇಲೆ ಹಸಿ ಶುಂಠಿ, ಚಿಕ್ಕ ಚಿಕ್ಕದಾಗಿ ಪೀಸ್ ಕೊಬ್ಬರಿ, ಆಮೇಲೆ ಕೊತ್ತಂಬರಿ ಇಷ್ಟನ್ನು, ಆಮೇಲೆ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಗಂಟು ಹಾಕಿದ್ದೆ, ಹಾಗಾಗಿ ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಕಲಿಸ್ಕೊಂತ 2-3 ನಿಮಿಷ ಇದನ್ನ ಕಲಿಸೋದ್ರಾಗ ಇರ್ತೈತ್ರಿ. ಈಗ ವಡೆ ಜೊತೆ ಚಟ್ನಿ ಮಾಡ್ಕೋಬೇಕು. ಕೊಬ್ಬರಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಇನ್ನೊಂದು ಸ್ವಲ್ಪ ಸಕ್ಕರೆ, ಪುಟಾಣಿ ಸ್ವಲ್ಪರ ಹಾಕ್ಲೇಬೇಕ್ರಿ, ಅಂದರೆ ಟೇಸ್ಟ್ ಬರ್ತೈತಿ. ಇಷ್ಟನ್ನು ಸೇರಿ ಮಿಕ್ಸಿ ಮಾಡ್ಕೋಬೇಕೀಗ. ಈ ಚಟ್ನಿ ಅಂತ ರೆಡಿ ಆಗೈತಿ. ಹಂಗೂ ತಿನ್ಬೋದು, ಇಲ್ಲ ಅದನ್ನ ಒಂದು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಕೊಂಡು, ಅಂದರೆ ಬರೀ ಮಿಕ್ಸಿ ಮಾಡಿದಾದ್ರೆ ಗಟ್ಟಿ ಇರ್ತೈತೆ ರೀ. ಅದೇ ಈ ಥರ ಒಗ್ಗರಣೆ ಕೊಟ್ಕೊಂಡ್ರೆ ಸ್ವಲ್ಪ ಮತ್ತು ನೀರು ಹಾಕ್ಕೊಂಡು ಅಳಕನ ಮಾಡ್ಕೊಬೋದು. ಎರಡೂ ಆಪ್ಷನ್ ಇರ್ತಾವೆ. ಈಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಕೈನ ಹಸಿ ಮಾಡಿಕೊಂಡು ಬಿಡ್ರಿ, ಇಲ್ಲಾಂದ್ರೆ ಅಂಟ್ಕೊತಾವು, ನೀಟಾಗಿ ಬರೋಂಗಿಲ್ಲ. ಭಾಳ ಸಾಫ್ಟಾಗಿ ಸ್ಪೈಸಿಯಾಗಿ ಬರ್ತವೆ. ಟ್ರೈ ಮಾಡಿರಿ ನೀವು ಒಂದ್ಸರಿ, ಟೇಸ್ಟು ಚೆನ್ನಾಗಿರ್ತೈತಿ. ನಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.